ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ. ಈ ವಿಡಿಯೋದಲ್ಲಿ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒಂದು ಕಡೆ ಆದರೆ, ಅದಾದ ನಂತರ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 8 ಅಂಕದ ಪ್ರಶ್ನೆ, ಬಹು ನಿರೀಕ್ಷಿತ ಫಿಕ್ಸ್ ಪ್ರಶ್ನೆ 80 ಔಟ್ ಆಫ್ 80 ಇಲ್ಲೇ ನಿಮ್ಗೆ ನಾನು ತಯಾರಿ ಮಾಡಿ ಕಳಿಸ್ತಾ ಇದ್ದೇನೆ. 80 ಮಾರ್ಕ್ಸ್ ಯಾರಿಗೆ ಬೇಕು ವಿಡಿಯೋನ ಕೊನೆ ತನಕ ನೋಡಿಬಿಡಿ. ಇವೇ ಪ್ರಶ್ನೆ ರಿಪೀಟ್ ಆಗುತ್ತೆ, ಇವೇ ಪ್ರಶ್ನೆ ಬರುತ್ತೆ ವಿಡಿಯೋದಲ್ಲಿ. ಕ್ವಶನ್ ಆ್ಯಂಡ್ ಆನ್ಸರ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರಿಗೂ ನಾನು ಚರ್ಚೆ ಮಾಡ್ತಾ ಇದ್ದೆ. ನಡೀರಿ ವಿಡಿಯೋನ ಶುರು ಮಾಡೋಣ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತಾರೆ. ನಡೀರಿ ವಿಡಿಯೋನ ಶುರು ಪೂರ್ತಿಯಾಗಿ ನೋಡ್ಕೊಂಡ್ಬಿಡಿ. 80 ಮಾರ್ಕ್ಸಿಗೆ ನಾನು ನಿಮ್ಮನ್ನು ತಯಾರಿ ಮಾಡ್ತೀನಿ. ಮಾಡಬೇಕಾಗಿರೋದೇನು ವಿಡಿಯೋನ ಕೊನೆ ತನಕ ನೋಡಿ. ನಡೀರಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಾನು ಕೊಡ್ತಾ ಇದ್ದಾನೆ. 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್. ಇವಿಷ್ಟು ಕ್ವಶನ್ಸ್ ಬರುತ್ತೆ, ಕಮೆಂಟಲ್ಲಿ ಬಂದು ಹೇಳ್ತೀರಾ ನೀವು ಎಕ್ಸಾಮ್ ಆದಮೇಲೆ. ಇಲ್ಲಿ ನೋಡಿ ಒಂದು ನಿಮಿಷ ಇದೇನಪ್ಪ, ಸಾರಿ ಆಗಿದ್ರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೊಡ್ತಾ ಇದ್ದಾನೆ. ಹೂ ಇಸ್ ದ ಕಾಲ್ಡ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್, ಸಾಮಾನ್ಯ ನಿರ್ವಹಣೆ ಪಿತಾಮಹ ಅಂದ ತಕ್ಷಣ ಹೆನ್ರಿ ಪಯಲ್. ಆಯ್ತಾ, ಗೊತ್ತಾಯ್ತಾ? ನೆಕ್ಸ್ಟ್ ಇದು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀ, ಯಾವ್ದಕ್ಕಾದ್ರೂ ಬರಲಿ ಸುಮ್ಮನೆ ನೆನ್ಪಿಟ್ಕೊಳ್ಳಿ ನೀವು, ಅಷ್ಟೇ ಸಾಕು. ವಿಚ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಗ್ರೂಪ್ಸ್ ಮ್ಯಾನ್ ಪವರ್ ಬೇಸ್ಡ್ ಆನ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್, ಯಾವ ಸಂಘಟನೆ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗಿದೆ, ಅಂದರೆ ವಿಭಾಗೀಯ ರಚನೆ, ಡಿವಿಷನಲ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಅದಾದ ನಂತರ ಈ ಒಂದು ನೆಕ್ಸ್ಟ್ ನಿರೀಕ್ಷಿತ ಫಲಿತಾಂಶಗಳ ಅಂಕಿಅಂಶಗಳಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿರ್ತಕ್ಕಂಥದ್ದು ಇದು ಬಜೆಟ್ ಮುಂಗಡ ಪತ್ರ. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ, ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ವಿಲ್ ಬಿ ಅರೈಸ್ಡ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಎಫಿಷಿಯನ್ಸಿ, ದಕ್ಷತೆ ಅಂತಂದ್ರೆ ಏನು ಹಾಗಿದ್ರೆ ನೋಡೋಣ. ಅತ್ಯುತ್ತಮ ಬಳಕೆಯ ಮೂಲ ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಉತ್ಪಾದನೆಯನ್ನು ಸಾಧಿಸ್ತಕ್ಕಂಥದ್ದು, ಅಂದರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯಲ್ಲಿ. ಆಯ್ತಾ, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ಓದ್ತಾ ಹೋಗಿ. ಅದಾದ ನಂತರ ನೋಟುಗಳ ಅಮಾನ್ಯೀಕರಣ ಅಂತಂದರೆ ಇಲ್ಲಿ ಅಲ್ಲಿ ಒಂದು ಕ್ವಶನ್ ಬರುತ್ತೆ ಇದೇ ರೀತಿ, ತೆರಿಗೆ ಆಡಳಿತ ಕ್ರಮ, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಮೆಜರ್ ಅಂತ ಬರುತ್ತೆ. ಆಯ್ತಾ, ನೆಕ್ಸ್ಟ್ ನೋಡೋಣ. ಗಿವನ್ ಎಕ್ಸಾಂಪಲ್ ಫಾರ್ ಲೆವೆಲ್ ಮ್ಯಾನೇಜ್ಮೆಂಟ್, ಉನ್ನತ ಹಂತದ ನಿರ್ವಹಣೆಗೊಂದು ಉದಾಹರಣೆ ಕೊಡಿ ಅಂತಂದಾಗ ಇಲ್ಲಿ ಅಧ್ಯಕ್ಷರು, ಮುಖ್ಯ ಕಾರ್ಯದರ್ಶಿ ಅಥವಾ ಕಾರ್ಯನಿರ್ವಹಣಾ ಅಧಿಕಾರಿ, ಚೇರ್ಮನ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, CEO ಆಗಿರ್ಬೋದು, ಪ್ರೆಸಿಡೆಂಟ್, ಯಾರಾದರೂ ಒಂದು ನೋಡಿ. ಸೋಷಿಯಲ್ ಆಬ್ಜೆಕ್ಟಿವ್ ಮ್ಯಾನೇಜ್ಮೆಂಟ್ ಈಸ್, ನಿರ್ವಹಣೆಯ ಸಾಮಾಜಿಕ ಉದ್ದೇಶವು ಉದ್ಯೋಗದ ಅವಕಾಶಗಳನ್ನು ಹೊಂದಿರತಕ್ಕಂಥದ್ದು, ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಆಯ್ತಾ, ನೆಕ್ಸ್ಟ್ ಹೋಗ್ತೀನಿ. ಈಗ ಎಲ್ಲ ಪ್ರಶ್ನೆಗಳ ಇವಿಷ್ಟು ಪ್ರಶ್ನೆಗಳನ್ನು ಓದ್ಕೊಂಡೋಗಿ ಉತ್ಪನ್ನದ ಅತಿ ನಿಕಟ ರಕ್ಷಕವಾಗಿದೆ ಅಂತಂದರೆ ಅದು ಪ್ರಾಥಮಿಕ ಸಮಷ್ಟಿ ಕ್ವಶನ್ ಎಲ್ಲ ನೋಡ್ತಾ ಹೋಗಿ. ಇಲ್ಲಿ ನಮೂದಿತ ಬೆಲೆಗಿಂತ ಕಡಿಮೆ ಉತ್ಪನ್ನಗಳ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡ್ತಕ್ಕಂಥದ್ದು, ಅಂದರೆ ಡಿಸ್ಕೌಂಟ್, ಸೋಡಿ ನೀಡ್ತಕ್ಕಂಥದ್ದು, ಆನ್ಸರ್ ಡಿಸ್ಕೌಂಟ್. ಆಯ್ತಾ, ನೆಕ್ಸ್ಟ್ ಹೋಗೋಣ. ನಿರ್ವಹಣೆ ಯಾವುದಾದ್ರೂ ಒಂದು ಆಯಾಮವನ್ನು ಹೆಸರಿಸಿ. ಇಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಆರ್ ಆಪರೇಷನ್ಸ್, ಕೆಲಸದ ನಿರ್ವಹಣೆ, ವ್ಯಕ್ತಿಗಳು ನಿರ್ವಹಣೆ ಅಥವಾ ಕಾರ್ಯಾಚರಣೆಗಳ ನಿರ್ವಹಣೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರು ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿದಾಗ ಅಂದಾಗ ಮಾತ್ರ 80ಕ್ಕೆ 80 ಗಳಿಸಲಿಕ್ಕೆ ಆಗುತ್ತೆ. ನೇಮಕಾತಿ ಆಂತರಿಕ ಮೂಲ ಅಂದರೆ ವರ್ಗಾವಣೆ, ಟ್ರಾನ್ಸ್ಫರ್. ನೆಕ್ಸ್ಟ್ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ. ಅಗತ್ಯತೆಗಳ ವರ್ಗ ಶ್ರೇಣಿ ಆಧಾರದಲ್ಲಿ ವರ್ಗೀಕರಿಸುವ ಪ್ರೇರೇಪಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸ್ತಕ್ಕಂಥವ್ರು ಯಾರು ಅಂತಂದರೆ ಇಲ್ಲಿದೆ ನೋಡಿ, ಅಬ್ರಾಹಂ ಮಾಸ್ಲೋ ಒಂಥರ ಅದು ಬುಕ್ಕಲ್ಲಿ ಒಂಥರ ಸ್ಪೆಲ್ಲಿಂಗ್ ಇದೆ, ಇಲ್ಲೊಂದು ಮಾಸ್ಲೋ. ಓಕೆ, ಅಷ್ಟೇ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಥಳ ಇರಬೇಕು, ಪ್ರತಿಯೊಂದಕ್ಕೂ ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿನಿಧಿಸುವ ತತ್ವ, ಅದು ಕ್ರಮ, ಆರ್ಡರ್. ಹೂ ಇಸ್ ದ ಕನ್ಸ್ಯೂಮರ್, ಗ್ರಾಹಕ ಅಂದರೆ ಯಾರು ಸರಕು ಸೇವೆಗಳನ್ನು ವೈಯಕ್ತಿಕ ಬಳಕೆಗಾಗಿ ಅಥವಾ ಮಾರಾಟದ ಉದ್ದೇಶವಿಲ್ಲದೆ ಖರೀದಿಸ್ತಾರೋ ಅಂಥವ್ರಿಗೆ ನಾವು ಗ್ರಾಹಕರು ಅಂತೀವಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಾಟ್ ಈಸ್ ದ ಮಾನಿಟರಿ ಲಿಮಿಟ್ ಆಫ್ ಕ್ಲೈಮ್ ಇನ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್. ಇಲ್ಲಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಆಕ್ಟ್ ಯಾವುದು ಅಂತ ಕೇಳಿದಾಗ ಜಿಲ್ಲಾ ಬಳಕೆದಾರರ ಕೊರತೆಗಳ ಪರಿಹಾರ ಆಯೋಗದಲ್ಲಿ ತರುವ ಹಣಕಾಸಿನ ಮಿತಿ. ಓಕೆ, ಇಲ್ಲಿದೆ ಅಷ್ಟು, 1 ಕೋಟಿ. 2019ರ ಕಾಯ್ದೆ ಪ್ರಕಾರ ರೂಪಾಯಿ 1 ಕೋಟಿವರೆಗೆ. ಅದಾದ ನಂತರ ಇಲ್ಲಿ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯವಲ್ಲ, ಅಂದರೆ ಒಂದು 4 ಇದನ್ನು ಕೊಟ್ಟಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ಕೋಆಪರೇಟಿಂಗ್ ಅಥವಾ ಸಹಕಾರ ಅಂತ ನೀವು ಅದನ್ನು ನೋಡಬೇಕಾಗುತ್ತೆ. ಅದಾದ ನಂತರ ತರಬೇತಿ ಪಡೆಯುವವರನ್ನು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾಯಿಸುವುದನ್ನು ಡ್ಯಾಶ್ ಎನ್ನುವರು, ಅಂದರೆ ಕಾರ್ಯ ಆವರ್ತನ, ಅಂದರೆ ಜಾಬ್ ರೊಟೇಷನ್, ಕಾರ್ಯ ಆವರ್ತನ. ನೆಕ್ಸ್ಟ್ ಈ ಪ್ರಶ್ನೆ ವರ್ಗಾವಣೆ ಅಂತಂದ್ರೆ ಏನು, ಇಲ್ಲಿ ಓದ್ಕೊಂಬಿಡಿ, ಇದನ್ನೇ ನೀವೇ ಇಲ್ಲಿ ಓದ್ಕೊಂಬಿಡಿ, ನಾನು ಹೇಳ್ತೀನಿ. ಅದಾದ ನಂತರ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ವರ್ತನೆಗಳಿಗೆ ವಿಶಾಲ ಮತ್ತು ಸಾಮಾನ್ಯ ಮಾರ್ಗ ಸೂಚಿಸಲಾಗಿದೆ, ಅದು ನಿರ್ವಹಣೆ ತತ್ವ. ನೆಕ್ಸ್ಟ್ ಅದಾದ ನಂತರ ಈ ಒಂದು ಪ್ರಶ್ನೆ ನೋಡೋಣ. ಈಗ ಸನ್ರೈಸ್ ಲಿಮಿಟೆಡ್ ಹಳೆಯ ತಂತ್ರವನ್ನು ಆಧುನಿಕ ತಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಇದು ಯಾವ ತೀರ್ಮಾನ ಅಂದರೆ ಬಂಡವಾಳ ಹೂಡಿಕೆ ತೀರ್ಮಾನ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ನೆಕ್ಸ್ಟ್ ಡೆವಲಪ್ಮೆಂಟ್ ಫಾರ್ ಒನ್ ಟೈಮ್ ಇವೆಂಟ್, ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗಳಿಗೆ ಅಭಿವೃದ್ಧಿಪಡಿಸಲಾಗುತ್ತದೆ ಅಂತ ಏಕ ಬಳಕೆ ಯೋಜನೆ. ನೆಕ್ಸ್ಟ್ 22ನೇ ಕ್ವಶನ್ ನೋಡೋಣ. ಉದ್ಯೋಗಿಗಳ ಆಯ್ಕೆಯಲ್ಲಿ ಬಳಸಲಾಗುವ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಹೆಸರಿಸಿ. ವೈಯಕ್ತಿಕ ಸಂದರ್ಶನ ಅಥವಾ ಬುದ್ಧಿಮತ್ತೆ ಪರೀಕ್ಷೆ. ನೆಕ್ಸ್ಟ್ ಬಳಕೆದಾರರ
ಓಕೆ, ಬಳಕೆದಾರರ ರಕ್ಷಣಾ ಕಾಯ್ದೆಯಡಿ ಇರುವ ಯಾವುದಾದ್ರೂ ಒಂದು ಪರಿಹಾರ ಸಂಸ್ಥೆಯನ್ನು ತಿಳಿಸಿ. ಜಿಲ್ಲಾ ಆಯೋಗ, ಡಿಸ್ಟ್ರಿಕ್ಟ್ ಕಮಿಷನ್, ಡಿಸಿ ಆಫೀಸ್. ದ ಫಸ್ಟ್ ಸ್ಟೆಪ್ ಇನ್ ಕಂಟ್ರೋಲಿಂಗ್ ಪ್ರೊಸೆಸ್ ಈಸ್, ನಿಯಂತ್ರಿಸುವಿಕೆ ಪ್ರಕ್ರಿಯೆ ಮೊದಲನೇ ಹಂತ ಅಂದರೆ ಇದು ಕಾರ್ಯನಿರ್ವಹಣೆ ಅಶಿಷ್ಟಿಗಳನ್ನು ನಿರ್ಧರಿಸುವುದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಟೂತ್ಪೇಸ್ಟ್ ಡ್ಯಾಶ್ ಉತ್ಪನ್ನಕ್ಕೆ ಕಾರಣ ಅಂತಂದರೆ ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ, ಅಂದರೆ ಈ ರೀತಿ ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ದೀರ್ಘ ಬಾಳಿಕೆ ಬಾರದ ವಸ್ತು. ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಚರಾಸ್ತಿ? ಕೈಲಿರ್ತಕ್ಕಂಥ ನಗದು. ನಿರ್ದೇಶನದ ಒಂದು ಮೂಲಾಂಶವನ್ನು ಹೆಸರಿಸಿ. ಏನಂದರೆ ಮೇಲ್ವಿಚಾರಣೆ ಅಥವಾ ಪ್ರೇರೇಪಣೆ. ನೆಕ್ಸ್ಟ್ ನೋಡ್ತಾವೆ, ಸಂವಹನ ಪ್ರಕ್ರಿಯೆ ಒಂದು ರವಾನಿದಾರ. ನೆಕ್ಸ್ಟ್ ಮೇಲಾಧಿಕಾರಿಯಿಂದ ಅಧೀನರಿಗೆ ಕೆಳಮುಖವಾಗಿ ಅಧಿಕಾರವನ್ನು ವರ್ಗಾಯಿಸುವುದು ಅಂತಂದರೆ ಅದು ಪ್ರತಿಯೋಜನೆ. ನೆಕ್ಸ್ಟ್ ಡ್ಯಾಶ್ ಇಸ್ ಆನ್ ಅನ್ಪೇಯ್ಡ್ ಫಾರ್ಮ್ ಕಮ್ಯುನಿಕೇಷನ್. ಡ್ಯಾಶ್ ಒಂದು ಪಾವತಿಸದೇ ಇರುವ ಸಂವಹನ ರೂಪವಾಗಿರ್ತಕ್ಕಂಥ ಪಬ್ಲಿಸಿಟಿ, ಪ್ರಚಾರ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಯೋಜಿಸುವಿಕೆಯ ಪರಿಮಿತಿಗಳಂದ್ರೆ ಭವಿಷ್ಯಕ್ಕೆ ಸಂಬಂಧಿಸಿರತಕ್ಕಂಥ ಊಹೆಗಳು. ಬಂಡವಾಳ ರಚನೆ ಅಂತಂದ್ರೆ ಏನು? ಬಂಡವಾಳ ರಚನೆ ಅಂತಂದರೆ ಮಾಲೀಕರ ನಿಧಿ, ಸಾಲದ ನಿಧಿಗಳ ನಡುವಿನ ಮಿಶ್ರಣ. ನೆಕ್ಸ್ಟ್ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರ್ತಕ್ಕಂಥ ಹಣವನ್ನು ಡ್ಯಾಶ್ ಎಂದು ಕರೀತೇವೆ, ವ್ಯವಹಾರದ ಹಣಕಾಸು. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ, ಈ ಕ್ವಶನ್ಸನ್ನು ಓದ್ತಾ ಹೋಗಿ, ನೀವೇ ಓದೀಗ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ಆಲ್ಸೋ ಕಾಲ್ಡ್ ಲಾಂಗ್ ಟರ್ಮ್, ದೀರ್ಘಾವಧಿ ಅಂತ ಕರಿತೀವಿ. ಈ ಒಂದು ಕ್ವಶನನ್ನು ನೀವೇ ಓದ್ಕೊಂಬಿಡಿ, ಆಯಿತಾ. ಒಂದು ಮಾರ್ಕ್ಸ್ನ ಮ್ಯಾಚ್ ದ ಫಾಲೋವಿಂಗಿಗೆ ಹೋಗ್ತೀನಿ ನಾ ಈಗ. ಮ್ಯಾಚ್ ದ ಫಾಲೋವಿಂಗ್ ನೋಡಿ. ಕ್ಯಾಪಿಟಲ್ ಪಾಯಿಂಟ್ ಕಂಟ್ರೋಲ್ ಅಂದರೆ ಇಲ್ಲಿ ಕೀ ರಿಸಲ್ಟ್ ಏರಿಯಾ, ನಿರ್ಣಾಯಕ ಹಂತದ ನಿಯಂತ್ರಣ, ಪ್ರಮುಖ ಫಲಿತಾಂಶ ಕ್ಷೇತ್ರ. ಅದಾದ ನಂತರ ಮಾರಾಟ ಪ್ರವರ್ತನೆ ಅಂತಂದರೆ ಪ್ರವರ್ತನ ಮಿಶ್ರಣ, ಬಡ್ಡಿ ದರ, ಆರ್ಥಿಕ ಪರಿಸ್ಥಿತಿ. ನೇಮಕಾತಿ ಅಂದರೆ ಸಿಬ್ಬಂದಿ ನಿರ್ವಹಣೆ ವಿಭಾಗ ಬರುತ್ತೆ. ಅಥಾರಿಟಿ ಅಧಿಕಾರ ಅಂತಂದರೆ ಎಲಿಮೆಂಟ್ ಆಫ್ ಡೆಲಿಗೇಷನ್, ಪ್ರತಿನಿಯೋಜನೆಯ ಮೂಲಾಂಶ. ನೆಕ್ಸ್ಟ್ ಕ್ಯಾಪಿಟಲ್ ಆಫ್ ಫ್ಯಾಮಿಲಿ, ಕುಟುಂಬ ಸಂಯೋಜನೆ ಅಂದರೆ ಇಲ್ಲಿ ಸೋಷಿಯಲ್ ಎನ್ವೈರ್ಮೆಂಟ್, ಸಾಮಾಜಿಕ ಪರಿಸರ ಅಂತ ಬರುತ್ತೆ. ಅದಾದ ನಂತರ ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಅಂದರೆ ಆನ್ಸರಬಲ್ ಫಾರ್ ಫೈನಲ್ ಔಟ್ಕಮ್, ಅಂತಿಮ ಫಲಿತಾಂಶಕ್ಕೆ ಉತ್ತರ. ಇಲ್ಲಿ ನೋಡಿ. ನೆಕ್ಸ್ಟ್ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂದರೆ ನಿರ್ವಹಣೆಯ ಅವಳಿ ಕಾರ್ಯ ಇವೆಲ್ಲ. ಪ್ರಕರಣ ಅಧ್ಯಯನ ಅಂದರೆ ಕಾರ್ಯೇತರ ತರಬೇತಿ ವಿಧಾನ. ಪ್ಲೇಸ್, ಸ್ಥಳಕ್ಕೆ ಯಾವ್ದು ಬರುತ್ತೆ ಹೊಂದಿಸಿ ಬರೀರಿ ಬಂದಾಗ ಮಾರ್ಕೆಟಿಂಗ್ ಮಿಕ್ಸ್, ಮಾರಾಟ ಪ್ರಕ್ರಿಯೆ ಮಿಶ್ರಣ. ಈಗ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಯಾಕಂದ್ರೆ ವಿಡಿಯೋನ ಕೊನೆ ತನಕ ನೋಡ್ಬೇಕು, ಅಂದಾಗ ಮಾತ್ರ ಅದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ವಾಟ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಅನೌಪಚಾರಿಕ ಸಂವಹನ ಅಂತಂದ್ರೆ ಏನು? ಇಲ್ಲಿ ನೋಡಿ, ಅನೌಪಚಾರಿಕ ಸಂವಹನವು ಯಾವುದೇ ಅಧಿಕೃತ ನಿಯಮಗಳನ್ನು ಅನುಸರಿಸದೆ ಸಹೋದ್ಯೋಗಿಗಳ ನಡುವೆ ಮುಕ್ತ ಮತ್ತು ಸ್ನೇಹಪರ ಸಂವಹನವಾಗಿರ್ತಕ್ಕಂಥದ್ದು. ಇಟ್ ಈಸ್ ದ ಫ್ರೀ, ವಾಲಂಟರಿ ಆ್ಯಂಡ್ ಫ್ರೆಂಡ್ಲಿ ಕಮ್ಯುನಿಕೇಷನ್ ಬಿಟ್ವೀನ್ co-workers and though that does not follow official rules. ನೆಕ್ಸ್ಟ್ ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ ಯಾವುದಾದ್ರೂ ಎರಡು ಮಿತಿಯನ್ನು ತಿಳಿಸಿ. ನೌಕರರ ವಿರೋಧ ಮತ್ತು ಬಾಹ್ಯ ಅಂಶಗಳ ಮೇಲೆ ಹಿಡಿತ ಕಷ್ಟ. ಶ್ರೇಣೀಕೃತ ಸರಪಳಿ ಅಂತಂದ್ರೆ ಏನು? ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಹಂತದವರೆಗೆ ಅಧಿಕಾರದ ಸಂಪರ್ಕದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಅಂತ ಕರೀತಾರೆ. ನೆಕ್ಸ್ಟ್ ಯಾವುದಾದ್ರೂ ಎರಡು ಹಣಕಾಸಿನ ನಿರ್ಣಯಗಳನ್ನು ತಿಳಿಸಿ. ಇಲ್ಲಿ ಹೂಡಿಕೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು, ಹಣಕಾಸು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ಇಂಗ್ಲೀಷಲ್ಲಿ ಕೊಟ್ಟು ನೇಮ್ ಎನಿ ಟು ಫೈನಾನ್ಷಿಯಲ್ ಡಿಸಿಷನ್ಸ್ ಕೊಟ್ಟುಬಿಟ್ಟಿದ್ದೇನೆ, ನೀವು ನೋಡ್ಕೋಬೇಕು ಅದನ್ನು. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆ್ಯಂಡ್ ಫೈನಾನ್ಷಿಯಲ್ ಡಿಸಿಷನ್. ಸ್ಟೇಟ್ ಎನಿ ಟು ಕನ್ಸ್ಯೂಮರ್ ರೈಟ್ಸ್, ಗ್ರಾಹಕರ ಯಾವ ಎರಡು ಹಕ್ಕುಗಳನ್ನು, ಸುರಕ್ಷತೆ ಹಕ್ಕು ಮತ್ತು ಮಾಹಿತಿ ಪಡೆಯುವ ಹಕ್ಕು. ರೈಟ್ ಸೇಫ್ಟಿ ಆ್ಯಂಡ್ ರೈಟ್ ಟು ಇನ್ಫಾರ್ಮೇಷನ್. ಡಿಫೈನ್ ಆರ್ಗನೈಸೇಷನ್ ಅಕಾರ್ಡಿಂಗ್ ಟು ಥಿಯೋ ಹೈಮನ್ ಅವರ ಪ್ರಕಾರ ಸಂಘಟಿಸುವಿಕೆ ವ್ಯಾಖ್ಯಾನ ಅಂತಂದರೆ ಆರ್ಗನೈಸೇಷನ್ ಇಸ್ ಅ ಪ್ರೊಸೆಸ್ ಆಫ್ ಡಿಫೈನಿಂಗ್ ಆ್ಯಂಡ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಷನ್ಶಿಪ್. ಸಂಘಟಿಸುವಿಕೆಯು ಸಂಸ್ಥೆ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಗುಂಪುಗೊಳಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳ ವ್ಯಾಪ್ತಿಯನ್ನು ಸ್ಥಾಪಿಸ್ತಕ್ಕಂಥ ಕಾರ್ಯ. ರೈಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಕನ್ಸ್ಯೂಮರ್, ಗ್ರಾಹಕರು ಯಾವುದಾದ್ರೂ ಎರಡು ಜವಾಬ್ದಾರಿ ಬರೀರಿ ಅಂತಂದರೆ ರೀಡಿಂಗ್ ಪ್ರಾಡಕ್ಟ್ ಲೇಬಲ್ಸ್, ಎಕ್ಸ್ಪೈರಿ ಡೇಟ್ಸ್ ಮೊದಲು ಓದಬೇಕು ಅದನ್ನು. ವೆರಿಫೈಯಿಂಗ್ ಪ್ರೈಸ್ ನೋಡಿ, ಮುಕ್ತಾಯ ದಿನಾಂಕವನ್ನು ನೋಡ್ತಕ್ಕಂಥದ್ದು, ಉತ್ಪನ್ನಗಳ ಲೇಬಲ್ ಓದೋದು, ಬೆಲೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ಸ್ಟೇಟ್ ಎನಿ ಟು ಸೆಮ್ಯಾಂಟಿಕ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್, ಸಂವಹನದ ಯಾವುದಾದ್ರೂ ಎರಡು ಶಬ್ದಾರ್ಥ ಅಡಚಣೆಯನ್ನು ತಿಳಿಸಿ ಅಂತಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್, ಅನ್ಕ್ಲಾರಿಫೈಡ್ ಅಸಂಪ್ಷನ್ಸ್, ಭಾಷಾ ಅಡ್ಡಿ ಮತ್ತು ಭಾಷಾ ಶಬ್ದಾರ್ಥದ ಶ್ರವಣ ಅಡ್ಡಿ. ನೆಕ್ಸ್ಟ್ ಮುಂದೆ ಹೋಗ್ತೀನಿ ಈಗ. ಗಿವ್ ಎನಿ ಟೂ ಎಕ್ಸಾಂಪಲ್ಸ್ ಆಫ್ ಸರ್ವಿಸ್ ಮಾರ್ಕೆಟಿಂಗ್. ಇಲ್ಲಿ ಕೊಟ್ಟು ಸೇವೆಗಳ ಮಾರಾಟ ಪ್ರಕ್ರಿಯೆಗೆ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ಕೊಡಿ. ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಆ್ಯಂಡ್ ರೆಫರಲ್ ಮಾರ್ಕೆಟಿಂಗ್. ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್, ರೆಫರಲ್. ನೀತಿ ಅಂತಂದ್ರೆ ವಾಟ್ ಈಸ್ ಪಾಲಿಸಿ? ಅ ಪಾಲಿಸಿ ಇಸ್ ಅ ಜನರಲ್ ಗೈಡ್ಲೈನ್ ಆರ್ ಸೆಟ್ ಆಫ್ ಅ ಡಿಸಿಷನ್ ದ್ಯಾಟ್ ಪ್ರೊವೈಡ್ಸ್ ಅ ಫ್ರೇಮ್ವರ್ಕ್ ಆಫ್ ಇಲ್ಲೇನಪ್ಪ ಇದು ಒಂದು ನಿಮಿಷ ಫ್ರೇಮ್ವರ್ಕ್ ಆಫ್ ಆ್ಯಕ್ಷನ್ಸ್
ಅಚೀವ್ ಗೋಲ್ಸ್. ನೀತಿ ಒಂದು ಸಂಸ್ಥೆಯ ಮಾರ್ಗದರ್ಶನ ಸೂತ್ರ ಅಥವಾ ನಿರ್ಧಾರಗಳ ಸಮೂಹವಾಗಿರ್ತಕ್ಕಂಥದ್ದು. ಈ ಪ್ರಶ್ನೆಗಳನ್ನೆಲ್ಲ ನೀವೇ ನೋಡ್ತಾ ಹೋಗಿ. ಇಲ್ಲಿ ಯೋಜಿಸುವಿಕೆ ಯಾವುದಾದ್ರೂ ಮಿತಿಗಳನ್ನು ಬರೆದಿರಿ. ಯೋಜಿಸುವಿಕೆ ಸಮಯ ತೆಗೆದುಕೊಳ್ತಕ್ಕಂಥದ್ದು, ಯೋಜಿಸುವಿಕೆ ಜವಾಬ್ದಾರಿ, ಯೋಜಿಸುವಿಕೆ ದುಬಾರಿ ಆಗಬಹುದು. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಯೋಜಿಸುವಿಕೆ ಪ್ರಕ್ರಿಯೆ ಮೊದಲ 2 ಹಂತ, ಉದ್ದೇಶಗಳನ್ನು ನಿರ್ಧರಿಸುವುದು, ಯೋಜನೆಗಳ ಆಧಾರಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ಸಾಮಾಜಿಕ ಉದ್ದೇಶಗಳನ್ನು ತಿಳಿಸಿ. ಈ ಪ್ರಶ್ನೆಯನ್ನು ನೀವೇ ಓದ್ಕೊಂಬಿಡಿ. ಅದಾದ ನಂತರ ನೆಕ್ಸ್ಟ್ ತರಬೇತಿ ಮತ್ತು ಅಭಿವೃದ್ಧಿಯಿಂದ ಉದ್ಯೋಗಿಗಳಿಗೆ ಆಗ್ತಕ್ಕಂಥ 2 ಪ್ರಯೋಜನಗಳನ್ನು ಬರೀರಿ. ಆನ್ಸರ್ ಕೊಟ್ಟಿದ್ದೀನಿ. ಕೌಶಲ್ಯ ಮತ್ತು ಉತ್ಪಾದಕತೆ ಹೆಚ್ಚಳ, ಆತ್ಮವಿಶ್ವಾಸ ಮತ್ತು ವೃತ್ತಿ ಬೆಳವಣಿಗೆ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಾಟ್ ಈಸ್ ಸೂಪರ್ವಿಷನ್? ಮೇಲ್ವಿಚಾರಣೆ ಅಂತಂದ್ರೆ ಏನು? ಮೇಲ್ವಿಚಾರಣೆ ಅಂತಂದ್ರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಕ್ಲೋಸ್ಲಿ ಅಬ್ಸರ್ವಿಂಗ್ ಆ್ಯಂಡ್ ಗೈಡ್ಲೈನಿಂಗ್ ದ ಆಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್ಸ್ ಟು ಎನ್ಶೋರ್ ದೇ ಪರ್ಫಾರ್ಮ್ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್. ಕೆಲಸದ ಪ್ರಕ್ರಿಯೆ ಅಥವಾ ಚಟುವಟಿಕೆಗಳನ್ನ ಸೂಕ್ಷ್ಮವಾಗಿ ಗಮನ ಕೊಟ್ಟು ಮತ್ತು ಅವು ನಿಗದಿ ಮಾನದಂಡಗಳ ಪ್ರಕಾರ ನಡೆಯುತ್ತೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ತಕ್ಕಂಥದ್ದು. ಸಿಬ್ಬಂದಿ ನಿರ್ವಹಣೆ ಅಂತಂದ್ರೆ ಏನು? ವಾಟ್ ಇಸ್ ಸ್ಟಾಫಿಂಗ್? ಸಿಬ್ಬಂದಿ ನೇಮಕಾತಿ, ಉದ್ಯೋಗಿಗಳನ್ನು ನೇಮಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಅದಾದ ನಂತರ ನೆಕ್ಸ್ಟ್ ಅನುಕೂಲ ಉತ್ಪನ್ನಗಳಿಗೆ ಯಾವುದಾದ್ರೂ 2 ಉದಾಹರಣೆಗಳನ್ನ ಕೊಡಿ. ತಂಪು ಪಾನೀಯ ಮತ್ತು ಔಷಧಿಗಳು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ. ಪ್ರತಿ ನಿಯೋಜನೆಯ ಯಾವುದಾದ್ರೂ 2 ಮೂಲಾಂಶಗಳನ್ನು ತಿಳಿಸಿ. ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ಮತ್ತು ಜವಾಬ್ದಾರಿ. ನೆಕ್ಸ್ಟ್ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಓದ್ತಾ ಹೋಗಿ ನೀವೇ ಅದನ್ನು ಆ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 20th ಕ್ವೆಶ್ಚನ್ ಇಲ್ಲಿ ನೋಡಿ. ಮಾಸ್ಲೋರವರ ಅಗತ್ಯ ವರ್ಗ ಶ್ರೇಣಿ ಸಿದ್ಧಾಂತದ ಮೊದಲು 2 ಅಗತ್ಯತೆ: ಶಾರೀರಿಕ ಅಗತ್ಯತೆ, ಸುರಕ್ಷಾ ಅಗತ್ಯತೆ. ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳನ್ನು ಬರೀರಿ. ಅಗತ್ಯವಿದ್ದಾಗ ನಿಗದಿ ಲಭ್ಯತೆಯನ್ನು ಖಾತ್ರಿಪಡಿಸ್ತಕ್ಕಂಥದ್ದು. ನಾಯಕತ್ವದ ಯಾವುದಾದ್ರೂ 2 ಶೈಲಿಯನ್ನು ಹೆಸರಿಸಿ. ಸರ್ವಾಧಿಕಾರಿ ನಾಯಕತ್ವ, ಪ್ರಜಾಪ್ರಭುತ್ವ ನಾಯಕತ್ವ. 2 ನಾಯಕತ್ವ ಬರ್ತಕ್ಕಂಥದ್ದು. ನಿರ್ವಹಣೆ ಯಾವುದಾದ್ರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ. ಅಸ್ತಿತ್ವ ಮತ್ತು ಲಾಭ, ಸರ್ವೈವಲ್ ಆ್ಯಂಡ್ ಪ್ರಾಫಿಟ್. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ. ಗ್ರಾಹಕ ನ್ಯಾಯಾಲಯವು ಎದುರು ಕಕ್ಷಿದಾರನಿಗೆ ನೀಡಬಹುದಾದ 2 ಸಂದರ್ಶನ ಅಂತಂದರೆ, 1 ದೋಷಪೂರಿತ ಉತ್ಪನ್ನಗಳನ್ನು ಹೊಸದರೊಂದಿಗೆ ಬದಲಾಯಿಸುವುದು. ವಾಟ್ ಈಸ್ ದ್ರಾಕ್ಷಿ ಬಳ್ಳಿ? ಓಕೆ. ಗ್ಯಾರ್ಪೆನಿ ಕಮ್ಯುನಿಕೇಷನ್, ಗ್ರೇಪ್ ವೈನ್ ಕಮ್ಯುನಿಕೇಷನ್. ದ್ರಾಕ್ಷಿ ಬಳ್ಳಿ ಸಂವಹನ ಅಂತಂದ್ರೆ ಏನು? ದ್ರಾಕ್ಷಿ ಬಳ್ಳಿ ಸಂವಹನವು ಕೆಲಸದ ಸ್ಥಳದಲ್ಲಿ ನಡೆಯುವ ಅನೌಪಚಾರಿಕ ವಿಧಾನವಾಗಿದೆ. ನೆಕ್ಸ್ಟ್, ವಾಟ್ ಈಸ್ ಮೆಂಟಲ್ ರೆವಲ್ಯೂಷನ್ ಅಕಾರ್ಡಿಂಗ್ ಟು ಟೈಲರ್? ಮಾನಸಿಕ ಕ್ರಾಂತಿ ಅಂತಂದ್ರೆ ಏನು? ಮೆಂಟಲ್ ರೆವಲ್ಯೂಷನ್ ಇನ್ವಾಲ್ವ್ಸ್ ಅ ಕಂಪ್ಲೀಟ್ ಚೇಂಜ್ ಇನ್ ದ ಅಟಿಟ್ಯೂಡ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕರ್ಸ್ ಟುವಾರ್ಡ್ಸ್ ಈಚ್ ಅದರ್. ಮಾನಸಿಕ ಕ್ರಾಂತಿಯ ಆಡಳಿತ ಮತ್ತು ಕಾರ್ಮಿಕರ ನಡುವೆಯಲ್ಲಿ ಸಂಪೂರ್ಣ ಬದಲಾವಣೆಯಾಗಿದೆ. ಸ್ಟೇಟ್ ಇನ್ ಟು ಪರ್ಸನಲ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್. ಸಂವಹನದ 2 ವೈಯಕ್ತಿಕ ಅಡಚಣೆಗಳನ್ನು ಬರೀರಿ. ಭಾವನಾತ್ಮಕ ಮತ್ತು ಮಾನಸಿಕ ಅಡಚಣೆಗಳು. ನೆಕ್ಸ್ಟ್, ಸ್ಟೇಟ್ ಇನ್ ಟು ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆಗಳನ್ನು ಬರೆಯಿರಿ. ಯೋಜನೆಯ ಉದ್ದೇಶವನ್ನು ನೀಡುತ್ತದೆ, ಅಪಾಯವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ 4 ಅಂಕದ ಇವಿಷ್ಟು ಪ್ರಶ್ನೆಗಳನ್ನು ಓದ್ಬಿಡಿ ಸರ್, ನೀವು ಕೊಟ್ಟಿದ್ದೆ ಬಂದಿದ್ದಂತ ನೀವು ಕಮೆಂಟಲ್ಲಿ ಹೇಳ್ತೀರಾ. ಇಷ್ಟೇ ನಾನು ಹೇಳೋದು. ಇವಿಷ್ಟು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದೀನಿ. ಯೋಜಿಸುವಿಕೆ ಯಾವುದಾದ್ರು 4 ಮಿತಿಗಳನ್ನ ಬ್ರೀಫ್ಲಿ ಎಕ್ಸ್ಪ್ಲೇನ್ 4 ಲಿಮಿಟೇಷನ್ ಆಫ್ ಪ್ಲಾನಿಂಗ್. ಅದಾದ ನಂತರ ಎಕ್ಸ್ಪ್ಲೇನ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ ದ ಕಂಟ್ರೋಲಿಂಗ್ ಪ್ರೊಸೆಸ್. ನಿಯಂತ್ರಿಸುವಿಕೆಯ ಪ್ರಕ್ರಿಯೆಗಳನ್ನ ಮೊದಲ 4 ಹಂತ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಎಫ್ ಡಬ್ಲ್ಯೂ ಟೇಲರ್ ಅವರ ಕೊಡುಗೆ ನೀಡಿರತಕ್ಕಂಥ ವೈಜ್ಞಾನಿಕ ನಿರ್ವಹಣೆ ತತ್ವ ವಿವರಿಸಿ. ನೆಕ್ಸ್ಟ್, ಸಂಪನ್ಮೂಲ ವ್ಯವಸ್ಥಾಪಕರಾಗಿ ಬಾಹ್ಯ ನೇಮಕಾತಿಯ 8 ಮೂಲ ಪಟ್ಟಿ. ಅದಾದ ನಂತರ ಉದ್ಯೋಗಿಗಳ ಆಯ್ಕೆ ಮಾಡ್ತಕ್ಕಂಥ ಬಳಸುವ 4 ಪರೀಕ್ಷೆ. ನೆಕ್ಸ್ಟ್, ನಿರ್ವಹಣೆ ತತ್ವಗಳ ಮಹತ್ವ ಬರೀರಿ, ಅದರ 4 ಅಂಶ ಬರೀರಿ ಅಷ್ಟು ನೋಡಿ. ನೆಕ್ಸ್ಟ್, ಇಲ್ಲೊಂದು ಸ್ವಲ್ಪ ಪ್ರಶ್ನೆ ಕೊಟ್ಟಿದ್ದೀನಿ. ಯೋಜಿಸುವಿಕೆಯ ಎಕ್ಸ್ಪ್ಲೇನ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ ದ ಪ್ಲಾನಿಂಗ್ ಪ್ರೊಸೆಸ್. 4 ಮೊದಲ ಹಂತಗಳನ್ನು ಬರೀಬೇಕಾಗತ್ತೆ. ಅದಾದ ನಂತರ ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆರ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಕನ್ಸ್ಯೂಮರ್. ಬಳಕೆದಾರನ 4 ಹಕ್ಕುಗಳು ಅಥವಾ ಹೊಣೆಗಾರಿಕೆಗಳನ್ನು ಬರೀರಿ, ವಿವರಿಸಿರಿ. ವ್ಯವಹಾರ ಪರಿಸರದ ಆಯಾಮಗಳನ್ನು ಅಂದವಾದ ಚಿತ್ರದೊಂದಿಗೆ ಬರೆಯಿರಿ. ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಅ ಬಿಸ್ನೆಸ್ ಎನ್ವೈರ್ಮೆಂಟ್ ವಿತ್ ನೀಡ್ ಡೈಗ್ರಾಮ್ ಮೂಲಕ ಅದನ್ನು ತೆಗೆದು ನೀವು ತೋರಿಸ್ಬೇಕಾಗುತ್ತೆ ಅವ್ರಿಗೆ. 8 ಮಾರ್ಕ್ಸಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇವಿಷ್ಟನ್ನು ಓದ್ಕೊಂಡ್ಬಿಡಿ, ಮತ್ತೆ ಓದುವಂಥ ಅವಶ್ಯಕತೆ ಇಲ್ಲ, ಇವಿಷ್ಟೇ ಸಾಕು. ಸಂವಹನದ ಅಡೆತಡೆಗಳನ್ನು ನಿವಾರಣೆ ಮಾಡಲು ತೆಗೆದುಕೊಳ್ಬೇಕಾದ ಕ್ರಮಗಳನ್ನು ತಿಳಿಸಿ. ಸಜೆಸ್ಟ್ ಸೂಟೇಬಲ್ measure to overcome barriers to effective communication. What is ಡಿಸೆಂಟ್ರಲೈಸೇಷನ್? ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್. ವಿಕೇಂದ್ರೀಕರಣ ಅಂತಂದ್ರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಿಬ್ಬಂದಿ ನಿರ್ವಹಣೆ ಹಂತಗಳನ್ನು ವಿವರಿಸಿ. ಅದಾದ ನಂತರ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ನೌಕರರನ್ನು ಪ್ರೇರೇಪಿಸಲು ಬಳಸುವ 4 ಹಣಕಾಸಿನ ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ಬರೆಯಿರಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಈಸ್ ಪ್ರೈಸ್ ಫಿಕ್ಸಿಂಗ್? ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಇನ್ ಇನ್ಫ್ಲುಯೆನ್ಸಿಂಗ್
ಪ್ರೈಸ್ ಫಿಕ್ಸಿಂಗ್. ನಿಗದಿ ಬೆಲೆ ಎಂದರೇನು, ಪ್ರಭಾವ ಬೀರುವ ಅಂಶಗಳನ್ನು ಬರೆಯಿರಿ. ಅದಾದ ನಂತರ ಸಂಘಟಿಸುವಿಕೆ ಎಂದರೇನು, ಪ್ರಾಮುಖ್ಯತೆಯನ್ನು ಬರೆಯಿರಿ. ವಾಟ್ ಈಸ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್. ಕೊನೆಯ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆಯ ತತ್ವಗಳನ್ನು ಬರೆಯಿರಿ. ಇವಿಷ್ಟು ಪ್ರಶ್ನೆ ಸಾಕಾಗುತ್ತೆ. ಇಷ್ಟು ಪ್ರಶ್ನೆ ಇನಫ್. ಇಷ್ಟು ಪ್ರಶ್ನೆಯನ್ನು ಓದ್ಕೊಳ್ಳಿ. 80 ಮಾರ್ಕ್ಸ್ಗೆ ನೀವು ರೆಡಿ ಆಗ್ತಾರೆ. ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು PDF ಅನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೇನೆ, ಪಿನ್ ಕಮೆಂಟ್ ಅಲ್ಲಿ ಹಾಕಿದ್ದೇನೆ, ಹೋಗಿ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.